ಶ್ರೀ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು. ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲ ಸಜ್ಜನರ ಕಲ್ಯಾಣಕ್ಕೋಸ್ಕರವಾಗಿ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹುಟ್ಟು ಇಲ್ಲದ ಕೃಷ್ಣನ ಹುಟ್ಟು ಹಬ್ಬ ಅದು ಉಡುಪಿಯ ಒಂದು ವಿಶಿಷ್ಟವಾದಂತಹ ಸಡಗರದ ಸಂಭ್ರಮದ ಕಾರ್ಯಕ್ರಮ. ಇಡೀ ಜಗತ್ತಿನ ನಿಯಂತ್ರಣವನ್ನು ನಡೆಸುವಂತಹ ಕೃಷ್ಣನ ಈ ಸನ್ನಿಧಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಬೇಕು ಅಂತ ಪರಮಪೂಜ್ಯ ಶ್ರೀಪಾದಂಗಳವರ ಸಂಕಲ್ಪ. ಈಗಾಗಲೇ ದೇಶ ವಿದೇಶಗಳಲ್ಲಿ ತಾಂಡವವಾಡ್ತಾ ಇರುವಂತಹ ಯುದ್ಧದ ವಾತಾವರಣ, ಅನೇಕ ವಿಧವಾದ ಕಾಯಿಲೆಗಳು, ಉಪದ್ರವಗಳು, ಹಾಗೆ ಅಪಮೃತ್ಯುಗಳು, ಆಘಾತಗಳು, ಇದೆಲ್ಲದರಿಂದಲೂ ಕೂಡ ಸಜ್ಜನ ವೃಂದ ಸುರಕ್ಷಿತವಾಗಬೇಕು, ವಿಶ್ವ ಶಾಂತಿಯನ್ನ ಕಾಣಬೇಕು ಅಂತ ಮಹದಾಸೆಯಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರಿಂದಲೂ ಕೂಡ ಕೃಷ್ಣ ಮಂತ್ರವನ್ನ ಜಪಿಸುವಂತಹ ಕಾರ್ಯಕ್ರಮವನ್ನ ಸಂಕಲ್ಪಿಸಿದ್ದಾರೆ. ಆಗಸ್ಟ್ 1ರಿಂದ ಆರಂಭಿಸಿ ಸೆಪ್ಟೆಂಬರ್ 18ರವರೆಗೆ 48 ದಿನಗಳ ಕಾಲ ಒಂದು ಮಂಡಲೋತ್ಸವವನ್ನ, ಒಂದು ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಮಂಡಲೋತ್ಸವವನ್ನು ಸಂಕಲ್ಪಿಸಲಾಗಿದೆ. ದೇಶ ವಿದೇಶದಲ್ಲಿರುವಂತಹ ಎಲ್ಲ ಕೃಷ್ಣ ಭಕ್ತರು ಇದರಲ್ಲಿ ಸೇರಬೇಕು, ಪಾಲ್ಗೊಳ್ಳಬೇಕು. ಪ್ರಾತಸ್ಮರಣೀಯರಾದ, ಮಂತ್ರಸಿದ್ಧರಾದ, ಶತಾಯುಷಿಗಳಾದ ಶ್ರೀ ಪುತ್ತಿಗೆ ಮಠದ ಸುಧೀಂದ್ರ ತೀರ್ಥರು ಸಿದ್ಧಿ ಮಾಡಿಕೊಂಡಿದ್ದ ಮಂತ್ರ ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಅಂತ. ಆ ಮಂತ್ರವನ್ನ ಜಪಿಸುವ ಮೂಲಕ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೃಷ್ಣ ಮಂತ್ರವನ್ನ ಜಪಿಸಿ ನಾವು ಕೃಷ್ಣನ ಸನ್ನಿಧಾನಕ್ಕೆ ಅರ್ಪಿಸುವ ಮೂಲಕ ಕೃಷ್ಣ ಜನ್ಮಾಷ್ಟಮಿಯನ್ನ ಸಾರ್ಥಕವಾಗಿ ಆಚರಿಸೋಣ. ಬನ್ನಿ, ಈ ಲಿಂಕಿನಲ್ಲಿ, ನಿಮಗೆ ನೀಡಿದಂತಹ ಈ ಲಿಂಕಿನಲ್ಲಿ ನೀವೆಲ್ಲ ಭಾಗವಹಿಸಿ ಕೃಷ್ಣ ಮಂತ್ರವನ್ನ ಜಪಿಸುವ ಮೂಲಕ ಕಷ್ಟವನ್ನ ಪರಿಹರಿಸಿಕೊಂಡು ವಿಶ್ವಕ್ಕೆ ಶಾಂತಿಯನ್ನ ಪ್ರಾರ್ಥಿಸೋಣ. ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ.